ಹಾಯ್ ಹಲೋ ನಮಸ್ಕಾರ. ಟೇಸ್ಟ್ ಆಫ್ ಕರ್ನಾಟಕ SVNಗೆ ಸ್ವಾಗತ. ನಾನಿವತ್ತು ಇನ್ಸ್ಟಾ ಫಲೂದಾ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 1 ಲೀಟ್ರ್ ಹಾಲನ್ನು ತೊಗೊಂಡಿದ್ದೀನಿ. ಈ 1 ಲೀಟ್ರ್ ಹಾಲನ್ನು ಚೆನ್ನಾಗಿ ಕುದಿಯೋದಕ್ಕೆ ಇಡೋಣ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನನ್ನು ಕೂಡ ಕ್ಲಿಕ್ ಮಾಡಿ. ನೋಡಿ, ಇವಾಗ ಈ ಇನ್ಸ್ಟಾ ಫಲೂದಾವನ್ನು ನಾನು ಇಲ್ಲಿ 1 ಪ್ಯಾಕೆಟ್ ತೊಗೊಂಡಿದ್ದೀನಿ. ಈಗ ಇದನ್ನು ಕಟ್ ಮಾಡಿ ಆ ಒಂದು ಬಾಣಲಿಗೆ ಹಾಕ್ಕೊಳ್ಳೋಣ. ನೋಡಿ, ಈಗ ಇದು ಈ ರೀತಿ ಇರುತ್ತೆ. ಅದರೊಳಗಡೆ ಸಕ್ಕರೆ ಇರುತ್ತೆ, ಶಾವಿಗೆ ಇರುತ್ತೆ, ಮಿಲ್ಕ್ ಪೌಡ್ರ್ ಇರುತ್ತೆ, ಎಲ್ಲ ಅದರಲ್ಲೇ ಇರುತ್ತೆ. ಎಲ್ಲನೂ ಅದರಲ್ಲೇ ಇರೋದ್ರಿಂದ ನಾವು ಎಕ್ಸ್ಟ್ರಾ ಏನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಸಕ್ಕರೆನ. ಇವಾಗ ನಾನು ಇದಕ್ಕೆ 1 ಲೋಟ ನೀರನ್ನು ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹಾಕ್ತಾಯಿದ್ದೀನಿ, ಗಂಟಾಗಬಾರ್ದು ಅನ್ನೋ ಒಂದು ಕಾರಣಕ್ಕೆ. ಇವಾಗ ನಾನು 1 ಲೋಟ ನೀರನ್ನು ತೊಗೊಂಡಿದ್ದೀನಿ. ನೀವು ಬೇಕಂದರೆ ಬಿಸಿನೀರನ್ನು ಕೂಡ ಇದಕ್ಕೆ ಸೇರಿಸ್ಬೋದು. ನಾನು ತಣ್ಣೀರನ್ನು ಹಾಕಿದ್ದೀನಿ. ಇವಾಗ ಇದನ್ನು ನಾನೊಂದು 15-20 ನಿಮಿಷ ನೆನೆಯೋದಕ್ಕೆ ಬಿಡೋಣ. ಇದು ನೆನೆಯೋಷ್ಟೊತ್ತಿಗೆ ಆ ಇಟ್ಕೊಂಡಿರುವಂಥ ಹಾಲು ಕೂಡ ಚೆನ್ನಾಗಿ ಸಿಮ್ಮಲ್ಲಿ ಇಟ್ಬಿಟ್ಟು ಕಾಯಿಸೋದಕ್ಕೆ ಇಡಬೇಕು. ಇವಾಗ ಚೆನ್ನಾಗಿ ಹಾಲು ಕುದಿಯೋಷ್ಟರೊಳಗೆ ಇದು ಕೂಡ ನೆಂದಿರುತ್ತೆ. ಇದರೊಳಗಡೆ ಕಾಮಕಸ್ತೂರಿ ಬೀಜ ಇರುತ್ತೆ. ಅದು ಕೂಡ ಚೆನ್ನಾಗಿ ನೆಂದು ಈ ರೀತಿ ಟ್ರಾನ್ಸ್ಪರೆಂಟ್ ಆಗೋ ಹಾಗೆ ಕಂಡ್ರೆ ಸಾಕು. ಅಲ್ಲಿಗೆ ಅದು ಎಲ್ಲ ನೆಂದಿದೆ ಅಂತ ಅರ್ಥ. ಆಮೇಲೆ ಇದನ್ನು ತೆಗೆದುಬಿಟ್ಟು ನಾವು ಏನು ಹಾಲನ್ನು ಕುದಿಯೋಕೆ ಇಟ್ಟಿರ್ತೀವಲ್ವ ಅದಕ್ಕೆ ಇದನ್ನು ಹಾಕಬೇಕು. ನೋಡಿ, ಇವಾಗ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಕಾಮಕಸ್ತೂರಿ ಬೀಜ ಏನಿರುತ್ತಲ್ವ ಅದು. ಇವಾಗ ನೋಡಿ, ಈ ಕಡೆ ಹಾಲು ಚೆನ್ನಾಗಿ ಕಾಯ್ತಾ ಇದೆ. ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ಇದು ಈ ಬೇಸಿಗೆಯಲ್ಲಿ ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ತಂಪಾಗಿ ಕೂಡ ಇರುತ್ತೆ. ಅದೇ ಥರ ಏನು ಈ ಐಸ್ ಕ್ರೀಮ್ ಫ್ಲೇವರಲ್ಲಿ ಕೂಡ ಇದಿರುತ್ತೆ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ಫಲೂದಾ. ದೇಹಕ್ಕೆ ತಂಪು ಕೂಡ. ಈ ಥರ ನೀವು ಈ ಬೇಸಿಗೆ ಸಮಯದಲ್ಲಿ ಮಾಡಿಕೊಂಡು ಕುಡೀರಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ, ಇವಾಗ ಇದು ಚೆನ್ನಾಗಿ ಕುದೀತಾ ಬರ್ತಾ ಇದೆ. ಈಗ ನೋಡಿ, ಹಾಲು ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾವೇನು ನೆನೆಸಿಟ್ಕೊಂಡಿರ್ತೀವಲ್ಲ ಈ ಫಲೂದಾ ಪೌಡರ್ನ, ಅದನ್ನು ಇದಕ್ಕೆ ಹಾಕಿಬಿಡೋಣ. ಚೆನ್ನಾಗಿ ಎಲ್ಲನೂ ಕೈ ಆಡ್ತಾ ಮಿಕ್ಸ್ ಮಾಡ್ತಾ ಅದನ್ನು ಇದಕ್ಕೆ ಈ ಹಾಲು ಏನು ಕುದೀತಾ ಇರುತ್ತಲ್ವ ಅದಕ್ಕೆ ಹಾಕೋಣ. ಇವಾಗ ಈ ಹಾಲನ್ನು ಒಂದು ಸ್ವಲ್ಪನೂ ಕೈ ಬಿಡದೆ ಹೀಗೇ ತಿರುಗ್ತಾ, ಅಂದರೆ ಸೌಟಿಂದ ಮಿಕ್ಸ್ ಮಾಡ್ತಾನೆ ಇರಬೇಕು. ಇಲ್ಲ ಅಂದರೆ ಅದು ಸ್ವಲ್ಪ ಗಂಟಾಗ್ಬಿಡುತ್ತೆ. ನೋಡಿ, ಅದನ್ನು ಒಂದು ಸ್ವಲ್ಪನೂ ಕೈ ಬಿಡದಿರೋ ಥರ ಈ ರೀತಿ ತಿರುಗಿಸ್ತಾ ಇರಬೇಕು. ಇಲ್ಲ ಅಂದರೆ ಈ ಫಲೂದಾ ತಳ ಹಿಡಿದ್ಬಿಡುತ್ತೆ ಮತ್ತು ಒಂದು ಗಂಟಾಗ್ಬಿಡುತ್ತೆ. ಅದರಲ್ಲಿರುವಂತಹ ಶಾವಿಗೆ ಏನಿದೆ ಅದು, ಕಾಮಕಸ್ತೂರಿ ಬೀಜ, ಇದೆಲ್ಲವೂ ಚೆನ್ನಾಗಿ ಕುದಿಬೇಕು. ಆ ಕಾರಣಕ್ಕೋಸ್ಕರ ಇದನ್ನು ಸಿಮ್ಮಲ್ಲಿ ಇಟ್ಕೊಂಡು ನಿಧಾನವಾಗಿ ಬೇಯಿಸಬೇಕು. ಆವಾಗ ಈ ಫಲೂದಾ ತುಂಬ ಟೇಸ್ಟಿಯಾಗಿ ಬರುತ್ತೆ, ತುಂಬ ತಿಕ್ನೆಸ್ ಆಗಿ ಬರುತ್ತೆ. ಐಸ್ ಕ್ರೀಮ್ ಥರ ಬರುತ್ತೆ. ಇದು ತಿನ್ನೋದಕ್ಕೆ ಟೇಸ್ಟು ತುಂಬ ಸಖತ್ತಾಗಿರುತ್ತೆ. ಮಕ್ಕಳಿಗಂತೂ ತುಂಬ ಖುಷಿ ಈ ಫಲೂದಾ ತಿನ್ನೋದಕ್ಕೆ, ಕುಡಿಯೋದಕ್ಕೆ. ನೀವು ಈ ಥರ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ರುಚಿಯಾಗಿರುತ್ತೆ. ನೋಡಿ, ಇವಾಗ ಕುದೀತಾ ಕುದೀತಾ ಸ್ವಲ್ಪ ಹೇಗೆ ಇದು ಗಟ್ಟಿ ಆಗ್ತಾ ಬರ್ತಾ ಇದೆ. ಈ ಥರ ತಿಕ್ನೆಸ್ ಆಗಿ ಸ್ವಲ್ಪ ಗಟ್ಟಿ ಥರ ಬರ್ತಾ ಇದೆ ಈ ಹಾಲು ಚೆನ್ನಾಗಿ ಕುದೀತಾ ಇರಬೇಕಾದ್ರೆ. ನೋಡಿ, ಇವಾಗ ಇದು ತಯಾರಾಗಿದೆ. ಇದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ಹಾಗೆ ರೂಮ್ ಟೆಂಪ್ರೇಚರಲ್ಲೇ ಇದು ತಣ್ಣಗಾಗೋದಕ್ಕೆ ಬಿಡಬೇಕು. ಇದು ಸ್ವಲ್ಪ ತಣ್ಣಗಾದಮೇಲೆ ಆ ನಂತರ ಇದನ್ನು ಫ್ರಿಜ್ಜಲ್ಲಿ ಇಡಬೇಕು. ಇದು ಫ್ರಿಜ್ಜಲ್ಲಿ ಇಟ್ಟಾದಮೇಲೆ ನೋಡಿ ಈ ರೀತಿ ಆಗುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ಫಲೂದಾ, ಗಟ್ಟಿಯಾಗಿ. ತುಂಬಾ ರುಚಿಯಾದಂತಹ ಫಲೂದಾ. ಮಕ್ಕಳಿಗಂತೂ ತುಂಬ ಟೇಸ್ಟಿಯಾಗಿ ತುಂಬ ಇಷ್ಟಪಡ್ತಾರೆ. ಈ ಬೇಸಿಗೆ ಸಮಯದಲ್ಲಿ ನೀವು ಈ ರೀತಿ ಮಾಡಿ ಕುಡಿದ್ರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಎಷ್ಟು ಚೆನ್ನಾಗಿ ಆಗಿದೆ. ನಮ್ಮ ಮನೆಯಲ್ಲಂತೂ ಇಷ್ಟಪಟ್ಟು ತಿಂತವೆ ಮಕ್ಕಳು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಇವಾಗ ಒಂದು ಸರ್ವಿಂಗ್ ಬೌಲ್ಗೆ ನಾನು ಅದನ್ನು ಹಾಕ್ತಾಯಿದ್ದೀನಿ. ತುಂಬ ಅದ್ಭುತವಾದಂತಹ ರುಚಿಯಾದಂತಹ ಫಲೂದಾ ರೆಡಿ. ನೋಡಿ, ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.